ಒಂದು ಶ್ರೀಮಂತ ಮನೆಗೆ ಮನೆ ಕೆಲಸಕ್ಕೆ ಬಂದ ಹುಡುಗಿ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಆ ಮನೆಯಲ್ಲಿ ಅಡಗಿರೋ ಮಿಸ್ಟ್ರಿ ಆದ್ರೆ ಏನು, ಈ ಕಥೆಯ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳನ್ನ ನಮ್ಮಿಂದ ಗೆಸ್ ಮಾಡಕ್ಕಾಗಲ್ಲ. ಕಥೆಯ ಸ್ಟಾರ್ಟಿಂಗ್ ನಲ್ಲಿ ಮಿಲ್ಲಿ ಎನ್ನುವ ಹುಡುಗಿಯ ಪರಿಚಯ. ಒಬ್ರು ಶ್ರೀಮಂತರು ಮನೆಯಲ್ಲಿ ಮೇಡ್ ಕೆಲಸ ಖಾಲಿ ಇರೋದ್ರಿಂದ ಮನೆಗೆ ಬರ್ತಾಳೆ. ಹೆಸರು ನೀನಾ. ಇವರು ಈ ಮನೆ ಯಜಮಾನ್. ಫಸ್ಟ್ ಅವಳು ಬಯೋಡೇಟಾ ಎಲ್ಲ ಚೆಕ್ ಮಾಡ್ತಾಳೆ. ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಯಾಕೆ ಈ ಕೆಲ್ಸಕ್ಕೆ ಬಂದೆ, ನನಗೆ ಈ ಕೆಲಸದ ಅವಶ್ಯಕತೆ ಇದೆ, ಫ್ಯಾಮಿಲಿಗೋಸ್ಕರ ದುಡಿಬೇಕು. ಆಯ್ತು, ನೀನು ಇಲ್ಲೇ ಇದ್ದು ಕೆಲಸ ಮಾಡ್ಬೇಕಾಗತ್ತೆ. ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ನೀನಾ ಫ್ಯಾಮಿಲಿ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಗಂಡನ ಹೆಸರು ಆಂಡ್ರೂ, ಮಗಳು ಸಿಸಿ. ಮನೆಯೆಲ್ಲ ಸುತ್ತಾಡಿಸಿ ಅವಳ ಕೆಲಸದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾಳೆ. ಇಲ್ಲಿ ಟಿವಿ ಇದೆ, ನೀನು ಯಾವಾಗ ಬೇಕಾದ್ರೂ ನೋಡ್ಬೋದು. ನೀನ್ ಕೂಡ ನನ್ನ ಫ್ಯಾಮಿಲಿ ತರಾನೇ, ನಿನಗೆ ಫುಲ್ ಫ್ರೀಡಮ್ ಇದೆ. ಅಂದ ಹಾಗೆ ನಾನಿವಾಗ ಪ್ರೆಗ್ನೆಂಟ್. ಆಂಡ್ರೋಗೆ ಸರ್ಪ್ರೈಸ್ ಕೊಡೋಣ ಅಂತ ಇನ್ನೂ ಹೇಳಿಲ್ಲ. ನೀನ್ ಕೂಡ ಹೇಳ್ಬೇಡ. ಓಕೆನಾ? ಓಕೆ, ನಾನು ಹೇಳಲ್ಲ ಬಿಡಿ. ಅಂಡ್ ಕಂಗ್ರಾಟ್ಸ್. ಮಿಲ್ಲಿ, ಇದೇ ನಿನ್ ರೂಮು. ಇನ್ಮೇಲೆ ನೀನು ಇಲ್ಲೇ ಇರ್ಬೇಕು. ಆಕ್ಚುಲಿ ಮಿಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲದೆ ಕಾರಲ್ಲೇ ಮಲ್ಕೋತಾ ಇದ್ಲು. ಸದ್ಯಕ್ಕೆ ಅವಳ ಫ್ಯಾಮಿಲಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹೀಗಿರುವಾಗ್ಲೇ ಇವಳು ಜಾಬ್ ಹುಡುಕ್ತಾ ಇರೋ ವಿಷಯ ತಿಳ್ಕೊಂಡು ನೀನಾ ಕಾಲ್ ಮಾಡಿರ್ತಾಳೆ. ನೀನಾ ಮನೆಯಲ್ಲಿ ಗ್ರೌಂಡ್ ಕೀಪರ್ ಒಬ್ಬ ಇದ್ದಾನೆ. ಇವನ್ ಕೆಲಸ ಏನಂದ್ರೆ ಗಾರ್ಡನ್ಗೆ ನೀರ್ ಹಾಕೋದು. ಸದ್ಯಕ್ಕೆ ಮಿಲ್ಲಿ ಯಾರು, ಅವಳ ಪಾಸ್ಟ್ ಬಗ್ಗೆ ಎಲ್ಲ ನಮ್ಗೆ ತೋರ್ಸಲ್ಲ. ಈಗ ಆಂಡ್ರೂ ಹಾಗೇನೆ ಸಿಸಿ ಫಸ್ಟ್ ಟೈಮ್ ಮಿಲ್ಲಿನ ನೋಡ್ತಾರೆ. ನೀನಾ ಮಿಲ್ಲಿನ ಅಪ್ಪ ಮಗಳಿಗೆ ಪರಿಚಯ ಮಾಡ್ತಾಳೆ. ಇನ್ಮೇಲೆ ಇವಳೇ ನಮ್ಮ ಮೇಡ್ ಅಂತ. ಮಿಲ್ಲಿ ರೂಮ್ ನಲ್ಲಿ ಗಾಳಿ ಬರೋ ತರ ಯಾವುದೇ ವಿಂಡೋ ಇಲ್ಲ. ವಿಂಡೋ ಓಪನ್ ಆಗಿಲ್ಲ ಅಂದ್ರೂ ರೂಮ್ಗೆ ಪ್ರಾಪರ್ ವೆಂಟಿಲೇಷನ್ ಇದೆ ಅಂತ ನೀನಾ ಹೇಳ್ತಾಳೆ. ಹಾಗೇನೆ ಒಂದು ಫೋನ್ ಕೊಡ್ತಾಳೆ. ಕ್ರೆಡಿಟ್ ಕಾರ್ಡ್ ಎಲ್ಲ ಇದ್ರಲ್ಲೂ ಲಿಂಕ್ ಆಗಿದೆ. ಮಾರ್ಕೆಟ್ಗೆ ಹೋಗಿ ಏನಾದ್ರೂ ಪರ್ಚೇಸ್ ಮಾಡಿದಾಗ ಬಿಲ್ ಪೇ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ. ಬೆಳಗ್ಗೆ ಮಿಲ್ಲಿ ಲೇಟ್ ಆಗಿ ಎದ್ದು ಬರ್ತಾಳೆ. ಟೈಮ್ ಬೇರೆ ಆಯ್ತು. ಏನ್ ಅನ್ಕೊಂತಾರೋ ಅಂತ ಕೆಳಗಡೆ ಬಂದಾಗ ನೀನಾ ಪಾತ್ರೆನೆಲ್ಲ ಒಡೆದಾಕ್ತಾ ಇದ್ದಾಳೆ. ಯಾಕಂದ್ರೆ ಇವಳು ಯಾವ್ದೋ ಮೀಟಿಂಗ್ ನಲ್ಲಿ ಸ್ಪೀಚ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಕೆಲವೊಂದು ನೋಟ್ ಬರೆದು ಇಟ್ಕೊಂಡಿರ್ತಾಳೆ. ಆ ಪೇಪರ್ ಈಗ ಕಾಣಿಸ್ತಾ ಇಲ್ಲ. ನಾನು ಇಲ್ಲ ಇಟ್ಟಿದ್ದೆ ಅಂತ ಗಲಾಟೆ ಮಾಡ್ತಾಳೆ. ನೀನೇ ಎಲ್ಲೋ ಬಿಸಾಡಿದ್ಯಾ ಅಂತ ಮಲ್ಲಿಗೆ ಬೈತಾ ಇದ್ದಾಳೆ. ಆಂಡ್ರೂ ಅವಳಿಗೆ ಸಮಾಧಾನ ಮಾಡ್ತಾಳೆ. ಆದ್ರೆ ಅವಳು ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ಮಿಲ್ಲಿಗೆ ಅನಿಸ್ತಾ ಇದೆ ನಾನೇ ಗೊತ್ತಿಲ್ಲದೆ ಏನಾದ್ರೂ ಬಿಸಾಡ್ಬಿಟ್ಟ ಅಂತ. ಆಂಡ್ರೂ ಅವಳ ಪರವಾಗಿ ಇವನ್ ಸಾರಿ ಕೇಳ್ತಾನೆ. ಏನು ಬೇಜಾರ್ ಮಾಡ್ಕೋಬೇಡ. ಅವಳು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ. ನೀನ್ ಆರಾಮಾಗಿರು ಅಂತ ಗ್ರೌಂಡ್ ಕೀಪರ್ ಮಿಲ್ಲಿ ನೋಡ್ತಾ ಇದ್ದಾನೆ. ಆದ್ರೆ ಇವಳೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಿಲ್ಲಿ ಕಸ ಹಾಕೋಕೆ ಹೊರಗಡೆ ಬಂದಾಗ ಇವನೇನು ಹೇಳಕ್ ಟ್ರೈ ಮಾಡ್ತಾನೆ. ಆಗ ಮೇಲ್ಗಡೆ ರೂಮಿಂದ ನೀನಾ ಗುರಾಯಿಸಿದ್ರಿಂದ ಇವನು ಸೈಲೆಂಟ್ ಆಗ್ತಾನೆ. ಬೆಳಗ್ಗೆ ಮಿಲ್ಲಿಗೆ ಟಾಯ್ಲೆಟ್ ನಲ್ಲಿ ಯಾವುದೋ ಟ್ಯಾಬ್ಲೆಟ್ ಸಿಗುತ್ತೆ. ಯಾವ ಟ್ಯಾಬ್ಲೆಟ್ ಅಂತ ಚೆಕ್ ಮಾಡೋಕೆ ಹೋದಾಗ ಅಷ್ಟರಲ್ಲಿ ನೀನಾ ಬಂದಿದ್ರಿಂದ ಮಿರರ್ ಕ್ಲೀನ್ ಮಾಡೋ ತರ ಡ್ರಾಮಾ ಮಾಡ್ತಾಳೆ. ಮಿಲ್ಲಿ ಮನೆಯವ್ರನ್ನ ಕೇರ್ ಮಾಡ್ತಾ ಇರೋದ್ ನೋಡಿ ಆಂಡ್ರಿಯೋ ತುಂಬಾ ಇಂಪ್ರೆಸ್ ಆಗ್ತಾನೆ. ಈಗ ಸಿಸಿ ಊಟ ಕೊಟ್ಟಾಗ ಗ್ಲಾಸ್ ಕ್ಲೀನ್ ಆಗಿದ್ರು ಮತ್ತೆ ತೊಳ್ಕೊಂಬ ಅಂತ ಹೇಳ್ತಾಳೆ. ಜ್ಯೂಸ್ ಅನ್ನೋದು ಪ್ರಿವಿಲೇಜ್, ಅದನ್ನ ಕೊಳೆ ಆಗಿರೋ ಗ್ಲಾಸ್ ಅಲ್ಲೆಲ್ಲ ಕುಡಿಬಾರ್ದು ಅಂತ. ಆಂಡ್ರಿಯೋ ಹೇಳ್ತಾನೆ, ಮಿಲ್ಲಿ, ನಮ್ ಜೊತೆನೆ ನೀವು ಕೂಡ ಊಟ ಮಾಡ್ಬೋದಲ್ಲ. ಇಲ್ಲ, ನಾನು ಅವಾಗ್ಲೇ ಮಾಡ್ದೆ. ರಾತ್ರಿ ಆಂಡ್ರಿಯೋ ಸೋಷಿಯಲ್ ಮೀಡಿಯಾ ಅಕೌಂಟ್ನೆಲ್ಲ ಚೆಕ್ ಮಾಡ್ತಾಳೆ. ಎಲ್ಲ ಮಿಲ್ಲಿಗೆ ಲೈಟ್ ಆಗಿ ಆಂಡ್ರಿಯೋ ಮೇಲೆ ಕ್ರಶ್ ಆಗಿದೆ ಅನ್ಸುತ್ತೆ. ರಾತ್ರಿ ಆಂಡ್ರಿಯೋ ಅವಳಿಗೆ ಕೊಡಕ್ ಬಂದು ಇವಳ ಜೊತೆಗೆ ರೊಮ್ಯಾನ್ಸ್ ಮಾಡ್ತಾನೆ. ಅಷ್ಟರಲ್ಲಿ ಮಿಲ್ಲಿಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೊಂದು ಕನಸು. ನೋನು ನನ್ನ ಕೆಲಸ ಏನು, ಅದನ್ನ ಮಾತ್ರ ಮಾಡ್ಬೇಕು, ಈ ರೀತಿ ಎಲ್ಲ ಆಗ್ಬಾರ್ದು ಅಂತ. ಯಾಕಂದ್ರೆ ಇವಳಿಗೆ ಆಂಡ್ರಿಯೋ ಮೇಲೆ ಕ್ರಶ್ ಆಗಿದ್ರಿಂದಾನೆ ಅವನ ಜೊತೆ ರೊಮ್ಯಾನ್ಸ್ ಮಾಡೋ ತರ ಕನ್ಸ್ಬಿಟ್ಟಿರುತ್ತೆ. ಇನ್ನು ನೀನಾ ರಾತ್ರಿ ಹೊರಗಡೆ ಹೋಗಿದ್ಲು ಅನ್ಸುತ್ತೆ. ಕಾಮನ್ ಆಗಿ ನಾನು ಏನೇ ಕುಕ್ ಮಾಡಿದ್ರು ಆಂಡ್ರಿಯೋಗೆ ಇಷ್ಟ ಆಗಲ್ಲ. ಆದ್ರೆ ನೀನ್ ಕುಕ್ ಮಾಡಿದಾಗ ಮಾತ್ರ ಏನು ಮಾತಾಡದೆ ತಿಂತಾನೆ ಅಂತ. ಪ್ರತಿ ಸ್ಯಾಟರ್ಡೆ ಇಲ್ಲಿಗೆ ಆಫ್ ಡೇ ಆಗಿರುತ್ತೆ. ಅವಳು ಹೊರಗಡೆ ಹೊರಟಾಗ ನೀನಾ ಬಿಡ್ತಾ ಇಲ್ಲ. ನಾನಿವತ್ತು ನಿನ್ನ ಹೋಗಕ್ ಬಿಡಲ್ಲ. ನನಗೆ ಹೇರ್ ಸಲೂನ್ ನಲ್ಲಿ ಅಪಾಯಿಂಟ್ಮೆಂಟ್ ಇದೆ. ನೀನ್ ಹೊರಗಡೆ ಹೋದ್ರೆ ನನ್ನ ಗಂಡ ಮಗಳಿಗೆ ಅಡ್ಗೆ ಯಾರು ಮಾಡ್ತಾರೆ ಅಂತ. ನೋಡಿ, ನನಗೆ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ಯಾವ ಮೀಟಿಂಗ್? ನನಗೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ರೆ ಆದಷ್ಟು ಬೇಗ ವಾಪಸ್ ಬರ್ತೀನಿ. ಅಷ್ಟರಲ್ಲಿ ಆಂಡ್ರಿಯೋ ಕೆಳಗ್ ಬರ್ತಾನೆ. ಅವಳಿಗೆ ಬ್ರೇಕ್ ಸಿಗೋದೆ ಒಂದಿನ, ಅದನ್ನ ಕೂಡ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ? ಹೋಗ್ ಬರ್ಲಿ ಬಿಡು. ನಾನು ಹಾಗೇನೆ ಸಿಸಿ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀವಿ. ಮಿಲ್ಲಿ, ನೀನ್ ಹೋಗ್ಬಿಟ್ಬಾ. ನೀನಾ
ಅವಳನ್ನ ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊಂಡಾಗ ನಿನಗೆಲ್ಲ ಫ್ರೀಡಮ್ ಇದೆ ಅಂತ ಹೇಳಿರ್ತಾಳೆ. ಆದ್ರೆ ಇವಾಗ ಅವಳ ನಡವಳಿಕೆ ಬೇರೆ ತರನೇ ಇದೆ. ಮಿಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ಲು ಅಲ್ವಾ, ಈಗಲೇ ಒಂದು ಟ್ವಿಸ್ಟ್. ಆಕ್ಚುಲಿ ಮಿಲ್ಲಿ ಕಳೆದ 10 ವರ್ಷಗಳಿಂದ ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿ ಇದ್ಲು. ಕೋರ್ಟ್ ಇವಳಿಗೆ ಟೋಟಲ್ 15 ವರ್ಷ ಶಿಕ್ಷೆ ವಿಧಿಸಿರುತ್ತೆ. ಅಮೆರಿಕನ್ ಲಾ ಪ್ರಕಾರ ಕೈದಿಗೆ ಕೆಲವು ವರ್ಷಗಳ ಕಾಲ ಪೆರೋಲ್ ಮೇಲೆ ಹೊರಗಡೆ ಪ್ರಪಂಚದಲ್ಲಿ ಕೆಲಸ ಮಾಡೋಕೆ ಅವಕಾಶ ಇದೆ. ಅಲ್ಲಿ ಅವ್ರ ನಡವಳಿಕೆ ಚೆನ್ನಾಗಿದ್ರೆ ಉಳಿದಿರೋ 5 ವರ್ಷ ಅಲ್ಲೇ ಕೆಲಸ ಮಾಡಿಕೊಂಡು ಶಿಕ್ಷೆ ಅವಧಿನ ಮುಗಿಸ್ಬೋದು. ಇನ್ ಕೇಸ್ ಅವ್ರು ಬದಲಾಗದೆ ಅವ್ರ ನಡವಳಿಕೆ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಜೈಲಲ್ಲೇ ಕಾಲ ಕಳಿಬೇಕಾಗತ್ತೆ. ಅದನ್ನ ಮಾನಿಟರ್ ಮಾಡೋಕೆ ಅಂತ ಒಬ್ಬರನ್ನ ಕೋರ್ಟ್ ಕಡೆಯಿಂದ ಹೈರ್ ಮಾಡಿರ್ತಾರೆ. ಸೊ ಮಿಲ್ಲಿ 10 ವರ್ಷ ಜೈಲಲ್ಲೇ ಇದ್ಲು. ಉಳಿದಿರೋ 5 ವರ್ಷನ ಹೊರಗಡೆ ನಾರ್ಮಲ್ ಜೀವನ ಮಾಡೋಕೆ ಅವಕಾಶ ಸಿಕ್ಕಿದೆ. ಈ ಅವಧಿನಲ್ಲಿ ಮತ್ತೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗ್ದಲೇ ಇರೋ ತರ ನೋಡ್ಕೋಬೇಕು. ನಾನ್ ಜೈಲಲ್ಲಿದ್ದೆ ಅಂದ್ರೆ ಖಂಡಿತ ಯಾರು ಕೂಡ ಕೆಲಸ ಕೊಡಲ್ಲ. ಅದಕ್ಕೆ ಒಂದು ಫೇಕ್ ಬಯೋಡೇಟಾನ ರೆಡಿ ಮಾಡಿ ನೀನ್ ಕೊಟ್ಟು ಕೆಲಸ ಗಿಟ್ಟಿಸ್ಕೊಂಡಿರ್ತಾಳೆ. ತಿಂಗಳಿಗೊಂದ್ಸಲ ಕೋರ್ಟ್ ಆಫೀಸಿಗೆ ಬಂದು ರಿಪೋರ್ಟ್ ಮಾಡ್ಬೇಕು. ಅದಕ್ಕೇನೆ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿರ್ತಾಳೆ. ನೀನ ಏನ್ ಮೀಟಿಂಗ್ ಅಂತ ಕೇಳಿದಾಗ ಇವಳು ಸರಿಯಾಗಿ ಉತ್ತರ ಕೊಟ್ಟಿರಲ್ಲ. ಈ ಲೇಡಿ ಹೇಳ್ತಾರೆ, ಮಿಲ್ಲಿ ಈ ಕೆಲ್ಸನ ಬಿಡ್ಬೇಡ, ಹಾಗೇನೆ ಯಾರಾದ್ರೂ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ಕೋ. ಇಷ್ಟು ವರ್ಷ ಜೈಲಲ್ಲಿ ಒಂಟಿ ಜೀವನ ಕಳ್ದಿದ್ದು ಸಾಕು ಅಂತ. ಅಷ್ಟರಲ್ಲಿ ನೀನ ಕಾಲ್ ಮಾಡಿ ಹೇಳ್ತಾಳೆ, ಬರುವಾಗ ಸಿಸಿನ ಸ್ಕೂಲಿಂದ ಕರ್ಕೊಂಬ ಅಂತ. ಅಲ್ಲೋಗಿ ವಿಚಾರಿಸಿದಾಗ ಕ್ಲಾಸ್ ಟೀಚರ್ ಹೇಳ್ತಾರೆ, ಇವತ್ತು ಸಿಸಿ ನನ್ನ ಜೊತೆಲೇ ಇರ್ತಾಳೆ, ನೀನಾಗ ಆಲ್ರೆಡಿ ಹೇಳಿದ್ದೆ ನಾನು ಅಂತ. ಆಗ ಟೀಚರ್ ನೀನಾಗೆ ಕಾಲ್ ಮಾಡ್ತಾರೆ, ನಿಮ್ಮ ಹುಡುಗಿ ಇಲ್ಲಿ ಬಂದಿದ್ದಾಳೆ ಸಿಸಿನ ಕರ್ಕೊಂಡು ಹೋಗಕ್ಕೆ ಅಂತ. ಬಟ್ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಸಿಸಿ ಇವತ್ತು ನನ್ನ ಜೊತೆ ಇರ್ಬೇಕಲ್ವಾ. ನೀನ್ ಅದೇನ್ ಹೇಳಿದ್ಲೋ ಗೊತ್ತಿಲ್ಲ. ಮಿಲ್ಲಿ ಅಲ್ಲಿಂದ ಹೊರಡ್ತಾಳೆ. ಬಂದಾಗ ಆಂಡ್ರಿಯು ಅವ್ರ ತಾಯಿ ಫ್ರಾನ್ಸ್ ಇಂದ ಬಂದಿರ್ತಾರೆ. ನೀನಾ ಹೇಳ್ತಾಳೆ, ನಾನು ಹೇಳಿದ್ದೆ ತಾನೆ ಸಿಸಿ ಇವತ್ತು ಸ್ಕೂಲ್ ಟೀಚರ್ ಜೊತೆನೆ ಇರ್ತಾಳೆ ಅಂತ. ನೀನ್ ಯಾಕೆ ಅಲ್ಲೋಗಿ ಸೀನ್ ಕ್ರಿಯೇಟ್ ಮಾಡಿದೆ ಅಂತ. ಆಕ್ಚುಲಿ ಸಿಸಿನ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ ಇವಳು. ಮಿಲ್ಲಿಗೆ ಅನಿಸ್ತಾ ಇದೆ ಇವಳೇನ್ ಹುಚ್ಚಿನ ಅಂತ. ಆಂಡ್ರಿಯು ಅವ್ರ ತಾಯಿ ಹೇಳ್ತಾರೆ, ಇದನ್ನ ಚೈನಾ ಇಂದ ತರಿಸಿದ್ದೀನಿ. ಆಂಡ್ರಿಯುಗೆ ಈ ತರ ಡಿಶಸ್ ಅಂದ್ರೆ ತುಂಬಾನೇ ಇಷ್ಟ. ನೀನೇ ಇದನ್ನ ಜೋಪಾನವಾಗಿ ತೆಗ್ದಿಡ್ಬೇಕು, ಯಾಕಂದ್ರೆ ಇವಳಿಗೆ ಕೋಪ ಬಂದಾಗೆಲ್ಲ ತುಂಬಾ ವಸ್ತುಗಳನ್ನ ಹೊಡೆದಾಕಿದ್ದಾಳೆ ಅಂತ. ಅಷ್ಟರಲ್ಲಿ ಆಂಡ್ರಿಯು ಬರ್ತಾನೆ. ಇನ್ನು ಮಿಲ್ಲಿಗೆ ರಾತ್ರಿ 1 ಗಂಟೆ ಆದ್ರೂ ನಿದ್ದೆ ಬರ್ತಿಲ್ಲ. ಅದಕ್ಕೆ ಕೆಳಗಡೆ ಬಂದು ಟಿವಿ ನೋಡ್ತಾ ಇರುವಾಗ ಆಂಡ್ರಿಯೋ ಬರ್ತಾನೆ. ಓ ಸಾರಿ, ನಿನ್ಗೇನಾದ್ರೂ ಡಿಸ್ಟರ್ಬ್ ಆಯ್ತಾ? ಟಿವಿ ಸೌಂಡ್ ನಿಮ್ ರೂಮ್ವರೆಗೂ ಬರಲ್ಲ ಅನ್ಕೊಂಡೆ. ಹೇ ಪರವಾಗಿಲ್ಲ, ನನ್ಗೂ ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಹಾಲ್ಗೆ ಬಂದಾಗ ಟಿವಿ ಸೌಂಡ್ ಕೇಳ್ತು, ಅದಕ್ಕೆ ಬಂದೆ. ನನಗೂ ಟಿವಿ ಶೋ ಅಂದ್ರೆ ತುಂಬಾ ಇಷ್ಟ. ಹೀಗೆ ಇಬ್ರು ಮಾತಾಡ್ತಾ ಆಂಡ್ರಿಯೋ ಹೇಳ್ತಾನೆ, ನೀನ ಫ್ಯಾಮಿಲಿನಲ್ಲಿ ಯಾರು ಜೀವಂತವಾಗಿಲ್ಲ, ಮನೆಗೆ ಬೆಂಕಿ ಹತ್ಕೊಂಡಿದ್ರ ತೀರ್ಕೊಂಡ್ಬಿಟ್ರು. ಆಗ ನೀನ ಚಿಕ್ಕ ಹುಡುಗಿ ಅಂತೆ. ಅಷ್ಟರಲ್ಲಿ ನೀನ ಬರ್ತಾಳೆ. ಮಿಲ್ಲಿಗೆ ಭಯ ಆಗ್ತಿದ್ದೆ, ರಾತ್ರಿ ಸಮಯ ಬೇರೆ, ಆಂಡ್ರಿಯೋ ಜೊತೆ ಇರೋದ್ರಿಂದ ಏನ್ ಅನ್ಕೊಂಡ್ಬಿಟ್ಲು ಅಂತ. ನಿದ್ದೆ ಬರ್ತಾ ಇರ್ಲಿಲ್ಲ. ಹಾಲಿಗೆ ಬಂದಾಗ ಮಿಲ್ಲಿ ಟಿವಿ ನೋಡ್ತಾ ಇದ್ಲು, ಅದಕ್ಕೆ ನಾನು ಕೂಡ ಬಂದೆ ಅಷ್ಟೇ. ಓಕೆ, ಇವಾಗ ಸಮಯ ರಾತ್ರಿ 2 ಗಂಟೆ. ಸರಿ, ನಾನು ಹೋಗಿ ಮಲ್ಕೊಂತೀನಿ. ಮಿಲ್ಲಿ ಶೋನ ಹೇಗೇನ್ ಮಾಡಿದ್ರು ಅಂತ ಬೆಳಿಗ್ಗೆ ಹೇಳು. ಈಗ ಆಂಡ್ರಿಯೋ ಹೋದ್ಮೇಲೆ ನೀನಾ ಹೇಳ್ತಾಳೆ, ಏನು ನನ್ನ ಗಂಡನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಯಾ? ನಾಳೆ ಬೆಳಗ್ಗೆನೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೋಗು ಅಂತ. ನೋಡಿ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನಗೆ ಈ ಕೆಲಸ ತುಂಬಾನೇ ಮುಖ್ಯ. ಒಂದೇ ಒಂದು ಚಾನ್ಸ್ ಕೊಡಿ, ಮತ್ತೆ ಈ ಥರ ನಡೆಯಲ್ಲ. ನಾನು ಟಿವಿ ನೋಡ್ತಿದ್ದಾಗ ಅವ್ರು ಕೂಡ ಬಂದರು. ನೀವೇ ಹೇಳಿದ್ರಿ ಅಲ್ವಾ, ನಾನು ಈ ಟಿವಿನ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಂತ. ಸರಿ, ಇದೇ ಲಾಸ್ಟ್ ಚಾನ್ಸ್. ನನ್ನ ಗಂಡನಿಂದ ದೂರ ಇರು. ಅಂಡ್ ಈ ಮನೆಯಲ್ಲಿ ಈ ತರ ಎಲ್ಲ ಶಾರ್ಟ್ಸ್ ಹಾಕೊಂಡು ಓಡಾಡಬಾರ್ದು. ನೆಕ್ಸ್ಟ್ ಡೇ ನೀನು ಅವ್ರ ಫ್ರೆಂಡ್ಸ್ ಮನೆಗೆ ಬರ್ತಾರೆ, ಅವ್ರಿಗೆ ಟೀ ಕೊಡೋಕೆ ಹೇಳಿ ನೀನು ಹೊರಗಡೆ ಹೋದಾಗ ಫ್ರೆಂಡ್ಸ್ ಮಾತಿಂದ ಗೊತ್ತಾಗೋದೇನಂದ್ರೆ ನಾವೆಲ್ಲ ಅವಳು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ವಿ, ಆದರೆ ಆ ಥರ ಲಕ್ಷಣ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಆಂಡ್ರಿಯೋಗೋಸ್ಕರನಾದ್ರೂ ಗ್ರೇ ಹೇರ್ ಕವರ್ ಮಾಡೋಕೆ ಡೈ ಯೂಸ್ ಮಾಡ್ಬೋದಲ್ಲ. ಅವನು ನೋಡೋಕ್ಕೆ ಸಖತ್ತಾಗಿದ್ದಾನೆ. ಸಿಸಿಗೆ ಆ ಥರ ಆದ್ಮೇಲೆ ಕೆಲವು ತಿಂಗಳು ನೀನ ಸೈಕ್ ವಾರ್ಡಲ್ ಇದ್ಲು ಅಂತ. ಇದನ್ನೆಲ್ಲ ಮಿಲ್ಲಿ ಕೂಡ ಕೇಳಿಸ್ಕೊತಾಳೆ. ಅಷ್ಟರಲ್ಲಿ ನೀನ ಬಂದಾಗ ಏನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಈಗ ಮಿಲ್ಲಿ ಯೋಚನೆ ಮಾಡ್ತಾಳೆ, ಹಾಗಾದ್ರೆ ನೀನ ಪ್ರೆಗ್ನೆಂಟ್ ಅಲ್ವಾ? ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ಲು? ಏನೋ ಮಿಸ್ ಹೊಡಿತಾ ಇದೆಯಲ್ಲ.
ಫಸ್ಟ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅಷ್ಟರಲ್ಲಿ ನೀನಾ ಬರ್ತಾಳೆ. ನೆಕ್ಸ್ಟ್ ವೀಕಲ್ಲಿ ನಾನು ಮತ್ತೆ ಆಂಡ್ರ್ಯೂ ಹೊರಗಡೆ ಹೋಗ್ತಾ ಇದ್ದೀವಿ. ನೀನೇ ಸಿಸಿನ ನೋಡ್ಕೋಬೇಕು. ಶನಿವಾರ ನಿನಗೆ ವೀಕ್ ಆಫ್ ಅಲ್ವಾ? ನನಗೂ ಗೊತ್ತು, ಅಂದ್ರೂ ನನಗೆ ಬೇರೆ ಚಾಯ್ಸ್ ಇಲ್ಲ. ಪರವಾಗಿಲ್ಲ ಬಿಡಿ, ನಾನು ನೋಡ್ಕೊತೀನಿ. ನಾನು ವೀಕ್ ಆಫ್ ತಗೊಳ್ಳೋದಿಲ್ಲ. ಈಗ ಶನಿವಾರ ಅವರಿಬ್ರು ಹೊರಗಡೆ ಹೋಗ್ತಾರೆ. ಮನೆಯಲ್ಲಿ ಸಿಸಿ ಮಿಲ್ಲಿ ಮಾತ್ರ ಇರೋದು. ಈಗ ಮಿಲ್ಲಿ ನೀನ ಯೂಸ್ ಮಾಡ್ತಿದ್ದ ಟ್ಯಾಬ್ಲೆಟ್ಗಳ ಬಗ್ಗೆ ಚೆಕ್ ಮಾಡ್ತಾಳೆ. ಆಗ ಟ್ಯಾಬ್ಲೆಟ್ಗಳನ್ನ ಮೆಂಟಲ್ ಡಿಸಾರ್ಡರ್ಗೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿರೋದು ಸರಿಯಲ್ಲ ಅಂತ ಕೋರ್ಟ್ ಆಫೀಸ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಇನ್ನು ಕೆಲವು ದಿನ ಕೆಲಸ ಮಾಡಿ ಜಾಬ್ನ ಕ್ವಿಟ್ ಮಾಡ್ತೀನಿ ಅಂತ. ದಿನ ಇಡೀ ಇರಲ್ಲ ಅಂದವರಿಗೆ ಏನಾಯ್ತೋ ಗೊತ್ತಿಲ್ಲ. ನೀನಾ ಆಂಡ್ರಿಯೋ ಸಂಜೆ ಮನೆಗೆ ಬರ್ತಾರೆ. ಮಿಲ್ಲಿ ಕೇಳ್ತಾಳೆ ಏನಾಯ್ತು ಅಂತ. ಇವತ್ತು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಟೆಸ್ಟ್ ರಿಪೋರ್ಟ್ ಕೂಡ ಬಂತು. ಅವಳಿಗೆ ಮಕ್ಕಳಾಗಲ್ವಂತೆ. ನನಗೆ ಮಕ್ಕಳಂದ್ರೆ ಇಷ್ಟ. ಸಿಸಿ ನನ್ನ ಸ್ವಂತ ಮಗಳಲ್ಲ. ಇದನ್ನು ಕೇಳಿ ಮಿಲ್ಲಿಗೆ ಬೇಜಾರಾಗುತ್ತೆ. ರಾತ್ರಿ ಏನೋ ಶಬ್ದ ಕೇಳಿ ಮಿಲ್ಲಿ ಕೆಳಗಡೆ ಬರ್ತಾಳೆ. ನೋಡಿದ್ರೆ ನೀನಾ ಕೈಯಲ್ಲಿ ಗ್ಲಾಸ್ ಪೀಸ್ ಇದೆ. ಗಾಬರಿ ಆಗಿದ್ದ ಮಿಲ್ಲಿ ಆಂಡ್ರಿಯೋಗೆ ಏನಾಯ್ತು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಆಂಡ್ರಿಯೋ ಬರ್ತಾನೆ. ಅವನಿಗಂತೂ ಏನೂ ಆಗಿಲ್ಲ. ಇವಳಿಗೆ ತಲೆ ಕೆಡ್ತಾ ಇದೆ. ಏನು ನಡೀತಾ ಇದ್ದವರಿಬ್ರು ಮಧ್ಯೆ ಅಂತ. ಬೆಳಿಗ್ಗೆ ನೀನಾ ಮಿಲ್ಲಿಗೆ ಹೇಳ್ತಾಳೆ, ಸಾರಿ, ರಾತ್ರಿ ನನಗೆ ಮಕ್ಕಳಾಗಲ್ಲ ಅನ್ನೋ ವಿಷಯದಲ್ಲಿ ನಮ್ಮಿಬ್ರು ನಡುವೆ ಗಲಾಟೆ ಆಯಿತು. ನಾನು ಪ್ರೆಗ್ನೆಂಟ್ ಅಂತ ನಿನ್ನ ಹತ್ರ ಸುಳ್ಳು ಹೇಳಿದೆ. ಅದಿರಲಿ, ಈ ಬಟ್ಟೆಗಳನ್ನ ನೀನು ಇಟ್ಕೋ. ನಿನಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ಸ್. ಮಿಲ್ಲಿ, ಮ್ಯೂಸಿಕಲ್ ಶೋಗೆ 2 ಟಿಕೆಟ್ನ ಬುಕ್ ಮಾಡು. ಆಂಡ್ರಿಯೋಗೆ ಮ್ಯೂಸಿಕ್ ಶೋಸ್ ಅಂದರೆ ತುಂಬ ಇಷ್ಟ. ಹೇಗೂ ಕ್ರೆಡಿಟ್ ಕಾರ್ಡ್ ಎಲ್ಲ ಲೋಡ್ ಆಗಿರೋ ಫೋನ್ ನಿನ್ನ ಹತ್ರನೇ ಇದೆ ಅಲ್ವಾ? ಅದನ್ನ ಯೂಸ್ ಮಾಡಿ ಟಿಕೆಟ್ನ ಬುಕ್ ಮಾಡು. ಸದ್ಯಕ್ಕೆ ಇಬ್ರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಶೋ ಮುಗಿದ ಮೇಲೆ ಹೈ ಎಂಡ್ ಹೋಟೆಲ್ನಲ್ಲಿ ಸ್ಟೇ ಆಗ್ತೀವಿ. ಒಟ್ನಲ್ಲಿ ಇಬ್ರು ನಡುವೆ ಮನಸ್ತಾಪ ಕಡಿಮೆ ಆದ್ರೆ ಸಾಕು ಅಂತ. ಮಿಲ್ಲಿ ಸಿಸಿನ ಕರ್ಕೊಂಡು ಹೋಗೋಕ್ಕೆ ಸ್ಕೂಲ್ ಹತ್ರ ಬಂದಾಗ ಒಬ್ರು ಲೇಡಿ ಹೇಳ್ತಾರೆ, ನೀನಾ ಮನೇಲಿ ಕೆಲಸ ಮಾಡ್ತಿದ್ಯಾ ಅಲ್ವಾ? ನಿನ್ಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಕೆಲವು ವರ್ಷಗಳ ಹಿಂದೆ ನೀನಾ ಸಿಸಿನ ಬಾತ್ ಟಬ್ನಲ್ಲಿ ಮುಳುಗಿಸಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ಲು. ಏನೋ ಹೌದು. ಸಿಸಿ ಚಿಕ್ಕ ಮಗುವಾಗಿದ್ದಾಗ ಅವಳನ್ನ ಬಾತಬ್ಬಲ್ಲಿ ಮುಳುಗಿಸಿ ಸಾಯಿಸೋಕೆ ನೋಡಿದ್ದಾಳೆ. ಇದೇ ಕಾರಣಕ್ಕೆ ಸ್ವಲ್ಪ ದಿನ ಸೈಕೋ ವಾರ್ಡಲ್ಲಿ ಇದ್ಲು. ಈಗಲೂ ಕೆಲವು ಟ್ಯಾಬ್ಲೆಟ್ಗಳನ್ನ ತಗೋತಾ ಇದ್ದಾಳೆ ಅಂತ. ಈಗಲೇ ಮಿಲ್ಲಿಗೂ ಗೊತ್ತಾಗುತ್ತೆ ಯಾಕೆ ನೀನಾ ಟ್ಯಾಬ್ಲೆಟ್ಗಳನ್ನ ತಗೋತಾ ಇದ್ದಾಳೆ. ಹಾಗೇನೆ ಆ ದಿನ ಮನೆಗೆ ಬಂದಿದ್ದ ಫ್ರೆಂಡ್ಸ್ ಇದೇ ವಿಷಯನ ಮಾತಾಡ್ತಾ ಇದ್ರು. ಆದ್ರೆ ನನಗೆ ಈ ವಿಷಯ ಆ ದಿನ ಪೂರ್ತಿಯಾಗಿ ಅರ್ಥ ಆಗಿರ್ಲಿಲ್ಲ ಅಂತ. ನೆಕ್ಸ್ಟ್ ಗ್ರೌಂಡ್ ಕೀಪರ್ ಹತ್ರ, ನಿನಗೆ ಫ್ಯಾಮಿಲಿ ಬಗ್ಗೆ ಗೊತ್ತು ತಾನೆ? ಆಗ ಅವನು, ನೀನು ಇಲ್ಲಿರೋದು ಸೇಫ್ ಅಲ್ಲ. ಅಷ್ಟರಲ್ಲಿ ನೀನಾ ಬಂದು ಅವನಿಗೆ ಸರಿಯಾಗಿ ಬೈದು ಕಳಿಸ್ತಾಳೆ. ಅವಳ ಜೊತೆಲಿ ಏನು ಮಾತಾಡ್ತಾ ಇದೆಯಾ ನೀನು ಅಂತ. ಅವತ್ತು ಇವಳೆ ಮ್ಯೂಸಿಕ್ ಶೋಗೆ ಟಿಕೆಟ್ ಬುಕ್ ಮಾಡೋಕೆ ಹೇಳಿ, ಈಗ ನೀನು ಯಾಕೆ ಬುಕ್ ಮಾಡಿದೆ? ಅಮೌಂಟ್ ಬೇರೆ ರೀಫಂಡ್ ಆಗಲ್ವಂತೆ. ನಿನ್ನ ಸಂಬಳದಲ್ಲೇ ಕಟ್ ಮಾಡ್ತೀನಿ ಅಂತ. ನೀವೇ ತಾನೇ ಹೇಳಿದ್ದು 2 ಟಿಕೆಟ್ನ ಬುಕ್ ಮಾಡು ಅಂತ. ಏನೋ ನಾನು ಹೇಳಿದ್ನ? ಚಾನ್ಸೇ ಇಲ್ಲ. ಅದೇ ದಿನ ಸಿಸಿನ ಕರ್ಕೊಂಡು ಆರ್ಟ್ ಕ್ಯಾಂಪ್ಗೆ ಹೋಗ್ಬೇಕು. ಹೀಗಿರುವಾಗ ನಾನು ಟಿಕೆಟ್ ಬುಕ್ ಮಾಡೋಕೆ ಹೇಳೋದ್ನ. ಅಷ್ಟರಲ್ಲಿ ಆಂಡ್ರಿಯೋ ಬರ್ತಾನೆ. ಆಗ ನೀನಾ ಈ ಟಿಕೆಟ್ ವಿಷಯನ ಹೇಳ್ತಾಳೆ. ನನಗೆ ಗೊತ್ತಿಲ್ಲದೆ ಟಿಕೆಟ್ ಬುಕ್ ಮಾಡಿದ್ದಾಳೆ. ಈಗ ಆಂಡ್ರಿಯೋ ಹೇಳ್ತಾನೆ, ನೀನೇನೋ ಚಿಂತೆ ಮಾಡಬೇಡ. ಆ ದುಡ್ಡನ್ನ ನೀನು ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ. ಕೆಲವು ದಿನಗಳ ನಂತರ ನೀನಾ ಸಿಸಿನ ಕರ್ಕೊಂಡು ಆರ್ಟ್ ಕ್ಯಾಂಪ್ಗೆ ಹೋಗ್ತಾಳೆ. ಆಕ್ಚುಲಿ ಮ್ಯೂಸಿಕ್ ಶೋಗೆ ಟಿಕೆಟ್ ಬುಕ್ ಆಗಿರೋದು ಇದೇ ದಿನ. ಇವರಿಬ್ರು ಹೋದ್ಮೇಲೆ ಆಂಡ್ರಿಯೋ ಮಿಲ್ಲಿಗೆ ಹೇಳ್ತಾನೆ, ಹೇಗೂ ಟಿಕೆಟ್ ಬುಕ್ ಆಗಿದೆ, ರೀಫಂಡ್ ಆಗಲ್ಲ ಅಂತ ಹೇಳಿದ್ರು. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು? ನಾವಿಬ್ರು ಹೋಗಿ ಶೋ ನೋಡ್ಕೊಂಡು ಹೋಟೆಲ್ನಲ್ಲಿ ಇದ್ದು ಬರೋಣ. ನಿನ್ಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಮಿಲ್ಲಿ ಒಪ್ಕೊಂಡು ನೀನಾ ಕೊಟ್ಟಿದ್ದ ಡ್ರೆಸ್ ಹಾಕೊಂತಾಳೆ. ಇಬ್ರು ಶೋಗೆ ಹೋಗಿ ಫುಲ್ ಎಂಜಾಯ್ ಮಾಡ್ತಾರೆ. ಎಲ್ಲೋ ಇವನಿಗೂ ಮಿಲ್ಲಿ ಮೇಲೆ ಲವ್ ಆಗಿದೆ ಅನ್ಸುತ್ತೆ. ಆಂಡ್ರಿಯೋ, ನನ್ನ ಮ್ಯಾರೇಜ್ ಲೈಫ್ ಅಷ್ಟೊಂದು ಖುಷಿಯಾಗಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಇಬ್ರು ಬೇರೆ ಬೇರೆ ರೂಮ್ ನಲ್ಲಿ ಸ್ಟೇ ಆಗ್ತಾರೆ. ಮಿಲ್ಲಿ ಫೋನ್ ಚೆಕ್ ಮಾಡಿದಾಗ ನೀನಾ ತುಂಬಾ ಸಲ ಕಾಲ್ ಮಾಡಿದ್ದಾಳೆ. ಇವಳು ಶೋ ನೋಡ್ತಾ ಇದ್ದಿದ್ರಿಂದ ಕಾಲ್ ಪಿಕ್ ಮಾಡಿಲ್ಲ. ಇದನ್ನ ಕೆಲಸದಿಂದ ರಿಮೂವ್ ಮಾಡ್ತೀನಿ ಅಂತೆಲ್ಲ ಮೆಸೇಜ್ ಕಳ್ಸಿರ್ತಾಳೆ. ಈ ವಿಷಯನ ಆಂಡ್ರಿಯೋಗೆ ಹೇಳ್ತಾಳೆ. ನನಗೆ ಕೆಲಸ ತುಂಬಾನೇ ಮುಖ್ಯ ನೋಡು, ನೀನೇನು ಯೋಚನೆ ಮಾಡಬೇಡ. ಅವಳು ಕೋಪದಲ್ಲಿ ಹಂಗೆಲ್ಲ ಮೆಸೇಜ್ ಕಳ್ಸಿದ್ದಾಳೆ ಅಷ್ಟೇ. ಸಮಾಧಾನ ಮಾಡೋ ನೆಪದಲ್ಲಿ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ.
ಹೇಳ್ತಾನೆ. ಇವರಿಬ್ರು ಮನೆಗೆ ಬಂದಾಗ ನೀನಾ ಇನ್ನೂ ಮನೆಗೆ ಬಂದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನೀನಾ ಬರ್ತಾಳೆ. ರಾತ್ರಿ ಅನ್ನೋ ಕೋಪದಲ್ಲಿ ಹಂಗೆಲ್ಲ ಮೆಸೇಜ್ ಕಳಿಸ್ಬಿಟ್ಟೆ, ಏನು ಬೇಜಾರು ಮಾಡ್ಕೋಬೇಡ ಓಕೆನಾ? ಹಾಗೇನೆ ಬ್ರೇಕ್ಫಾಸ್ಟ್ ಮಾಡ್ತಾ ನಿನ್ ವೀಕ್ ಆಫ್ ಹೇಗಿತ್ತು? ಹಾ ಚೆನ್ನಾಗಿತ್ತು. ಓಕೆ, ನೀನ್ ಜೈಲಲ್ಲಿದ್ದ ವಿಷಯನ ನನಗೆ ಯಾಕೆ ಹೇಳಲಿಲ್ಲ? ಇದನ್ ಕೇಳಿ ಮಿಲ್ಲಿಗೆ ಶಾಕ್ ಆಗುತ್ತೆ. ಆಂಡ್ರಿಯೋಗೂ ಗಾಬರಿ ಆಗುತ್ತೆ. ನೆಕ್ಸ್ಟ್ ಮಿಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋದಾಗ ಫೋನ್ನಲ್ಲಿ ಗ್ರಾಸರಿ ಲಿಸ್ಟ್ನ ಚೆಕ್ ಮಾಡ್ತಾ ಇರುವಾಗ ನೀನಾ ಫ್ರೆಂಡ್ ಬರ್ತಾಳೆ. ಇದು ನೀನಾ ಫೋನ್ ಅಲ್ವಾ? ಹೌದು. ಸ್ವಲ್ಪ ಹುಷಾರಾಗಿರು. ನೀನ್ ಅನ್ಕೊಂಡ್ ಹಾಗಲ್ಲ, ನೀನ್ ಮಾಡೋ ಪ್ರತಿಯೊಂದು ಕಾಲ್ ಲೊಕೇಶನ್ ಎಲ್ಲ ಟ್ರೇಸ್ ಮಾಡ್ತಾಳೆ ಅಂತ. ಈಗಲೇ ಮಿಲ್ಲಿಗೆ ರಿಯಲೈಸ್ ಆಗುತ್ತೆ, ಹಾಗಾದ್ರೆ ಖಂಡಿತ ನಾನು ಆಂಡ್ರಿಯೋ ಜೊತೆ ಶೋ ನೋಡೋಕೆ ಹೋಗಿದ್ದು, ನಾವಿಬ್ರು ಒಂದೇ ರೂಮ್ನಲ್ಲಿ ಇದ್ದಿದ್ದೆಲ್ಲ ಅವಳಿಗೆ ಗೊತ್ತಾಗಿರ್ಬೋದು. ಅಷ್ಟರಲ್ಲಿ ಪೊಲೀಸ್ನವ್ರು ಬೇರೆ ಬಂದು ಈ ಕಾರ್ನ ನೀನು ಕಳ್ತನ ಮಾಡಿದ್ಯಾ ಅಂತ ಮಿಲ್ಲಿನ ಅರೆಸ್ಟ್ ಮಾಡ್ತಾರೆ. ಆಕ್ಚುಲಿ ಕಾರ್ನ ಕೊಟ್ಟು ಕಳ್ಸಿದ್ದು ನೀನಾ. ವಿಷಯ ಗೊತ್ತಾಗಿ ಆಂಡ್ರಿಯೋ ಬಂದು ಇವಳನ್ನ ಸೇವ್ ಮಾಡ್ತಾನೆ. ಮನೆ ಬಂದು ನೀನಾಗೆ ಸರಿಯಾಗಿ ಬೈತಾನೆ. ಯಾಕೆ ನೀನೆ ಕಾರ್ ಕೊಟ್ಟು ಕಳಿಸಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ. ನನಗೆಲ್ಲ ಗೊತ್ತು, ನೀವಿಬ್ರು ಶೋ ನೋಡಕ್ ಹೋಗಿದ್ದು, ಆಮೇಲೆ ಇಬ್ರು ಒಂದೇ ರೂಮ್ನಲ್ಲಿ ಇದ್ರಿ, ಇದೆಲ್ಲ ನಂಗೆ ಗೊತ್ತು ಅಂತ. ಸರಿ ಗೊತ್ತಾಯ್ತಾ? ಹಾಗಾದ್ರೆ ಮನೆ ಬಿಟ್ಟು ಹೋಗು, ನಾನು ನಿಂಗೆ ಡಿವೋರ್ಸ್ ಕೊಡ್ತೀನಿ. ನನಗೆ ಇವಳು ಇಷ್ಟ ಆಗಿದ್ದಾಳೆ, ನಾವಿಬ್ರು ಒಟ್ಟಿಗೆ ಇರ್ತೀವಿ. ಹೋ, ನನಗೆ ಮಕ್ಕಳಾಗಲ್ಲ ಅಂತ ಇವಳನ್ನ ಬಲೆಗೆ ಬೀಳಿಸ್ಕೊಂಡ್ಬಿಟ್ಟ. ಅದೆಲ್ಲ ನಿನಗೆ ಬೇಡ. ಪಾಪದ ಹುಡುಗಿನ ಕೆಲ್ಸಕ್ಕೆ ಸೇರಿಸ್ಕೊಂಡು ಈಗ ಅವಳ ಲೈಫ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ? ಫಸ್ಟ್ ಇಲ್ಲಿಂದ ಹೋಗು ಪ್ಲೀಸ್. ನಿಮ್ಮಿಬ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನೀನಾ ಹೊರಗಡೆ ಬರ್ತಾಳೆ. ಈ ಕಡೆ ಮಿಲ್ಲಿ ಜಾಬ್ಗೋಸ್ಕರ ಕಷ್ಟಪಡ್ತಿದ್ದವಳಿಗೆ ಇಂಥ ಒಳ್ಳೆ ಅವಕಾಶ ಸಿಕ್ಕಿದೆ. ಹ್ಯಾಂಡ್ಸಮ್ ಹುಡುಗ, ಕೋಟಿಗಟ್ಲೆ ಆಸ್ತಿ, ಇವನ್ನ ಮದ್ವೆ ಆದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾಳೆ. ಸಿಸಿನ ಕೂಡ ಅವಳ ಜೊತೆನೆ ಕಳಿಸ್ತೀನಿ, ಹೇಗೂ ಅವಳು ನನ್ನ ಸ್ವಂತ ಮಗಳಲ್ಲ ಅಂತ. ಇವಳು ಕೂಡ ನಾನು ಜೈಲಲ್ಲಿ ಇದ್ದಿದ್ದು ನಿಜ, ಪರೋಲ್ ಮೇಲೆ ಹೊರಗಡೆ ಬಂದಿದ್ದೀನಿ. ಜಾಬ್ ಹುಡುಕ್ತಾ ಇದ್ದಾಗ ನೀನ ಹೈರ್ ಮಾಡಿದ್ರು. ಓಕೆ, ಪರವಾಗಿಲ್ಲ ಬಿಡು. ನೀನು ಯಾಕೆ ಜೈಲ್ಗೆ ಹೋಗಿದ್ದೆ ಅದೆಲ್ಲ ನಂಗೆ ಬೇಕಾಗಿಲ್ಲ. ನಿನ್ನ ರಿಲೀಸ್ ಮಾಡಿಸೋ ಜವಾಬ್ದಾರಿ ನಂದು. ನಾವಿಬ್ರು ಒಟ್ಟಿಗೆ ಹೊಸ ಜೀವನ ಶುರು ಮಾಡೋಣ. ಮಿಲ್ಲಿಗೆ ಫುಲ್ ಖುಷಿ ಆಗುತ್ತೆ. ಇಬ್ರು ತುಂಬಾನೇ ಹ್ಯಾಪಿ ಆಗಿದ್ದಾರೆ. ನೆಕ್ಸ್ಟ್ ಡೇ ಗ್ರೌಂಡ್ ಕೀಪರ್ ಸಡನ್ ಆಗಿ ಡೋರ್ ಹತ್ರ ಬಂದಿದ್ರಿಂದ ಹೆದ್ರಿ ಮಿಲ್ಲಿ ಕೈಯಲ್ಲಿದ್ರ ಪಾತ್ರೆಗಳನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅಷ್ಟರಲ್ಲಿ ಆಂಡ್ರಿಯೋ ಬಂದು ಆ ಗ್ರೌಂಡ್ ಕೀಪರ್ಗೆ ಸರಿಯಾಗಿ ಬೈದು ಕಳಿಸ್ತಾನೆ. ಇನ್ಮೇಲೆ ನೀನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸಾರಿ, ನಿಮ್ ತಾಯಿ ಚೈನಾಯಿಂದ ತರಿಸಿದ್ದ ತಟ್ಟೆನ ಹೊಡೆದಾಕ್ಬಿಟ್ಟೆ. ಪರವಾಗಿಲ್ಲ ಬಿಡು. ಕಟ್ ಮಾಡಿದ್ರೆ ಆಂಡ್ರಿಯೋ ಸಂಜೆ ಬಂದಾಗ ಹೊಡೆದೋಗಿದ್ದು ತಟ್ಟೆ ಪೀಸ್ಗಳು ಕಿಚನ್ ನಲ್ಲೇ ಇದೆ, ಪ್ಲೇಟ್ಗಳು ಸ್ಟಿಲ್ ಕೊಳೆಯಾಗಿದೆ ಅಂತ. ಸೊ ಈ ಪಾತ್ರೆಗಳನ್ನ ಅವ್ರ ತಾಯಿ ಕೊಡ್ಸಿರೋದ್ರಿಂದ ಇವನು ಪಾತ್ರೆಗಳ ಮೇಲೆ ಎಮೋಷನಲ್ ಕನೆಕ್ಷನ್ ಇಟ್ಕೊಂಡಿರ್ತಾನೆ. ಈಗ ಅವನು ಎಮೋಷನಲ್ ಆಗ್ತಿರೋದು ನೋಡಿ ಅವನ್ನ ಡಿಸ್ಟ್ರಾಕ್ಟ್ ಮಾಡ್ತಾಳೆ. ರಾತ್ರಿ ಇಬ್ರು ಖುಷಿಯಾಗಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಪಕ್ಕದಲ್ಲಿದ್ದ ಆಂಡ್ರಿಯೋ ಕಾಣಿಸ್ತಾ ಇಲ್ಲ. ರೂಮ್ನಲ್ಲಿ ಇದ್ದ ಇವಳ ವಸ್ತುಗಳೆಲ್ಲ ಕಾಣೆಯಾಗಿದೆ. ಡೋರ್ ಕೂಡ ಔಟ್ಸೈಡ್ ಇಂದ ಲಾಕ್ ಆಗಿರುತ್ತೆ. ಗಾಬರಿಯಾಗಿದ್ದ ಮೇಲೆ ಕಿರ್ಚಾಡ್ತಾ ಇದ್ದಾಳೆ, ಡೋರ್ ತೆಗಿ ಆಂಡ್ರಿಯೋ ಅಂತ. ಆಗ ಹೊರಗಡೆಯಿಂದ ಆಂಡ್ರಿಯೋ ಹೇಳ್ತಾನೆ, ಡೋರ್ ಓಪನ್ ಮಾಡ್ತೀನಿ, ಆದ್ರೆ ಈಗ ಅಲ್ಲ. ತಮಾಷೆ ಸಾಕು, ಡೋರ್ ತೆಗಿ. ಹೇ, ತಮಾಷೆ ಅಲ್ಲ. ಅವಳು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇವನು ಡೋರ್ ತೆಗಿಯಲ್ಲ. ಈಗ ಕಾರ್ನಲ್ಲಿದ್ದ ನೀನಾನ ತೋರಿಸ್ತಾರೆ. ಅವಳು ನಗ್ತಾ ಖುಷಿಯಾಗಿ ಹೋಗ್ತಾಳೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಕಳ್ಕೊಂಡಿದ್ದ ನೀನಾ ಕಷ್ಟದಲ್ಲೇ ಬೆಳೆದಿರ್ತಾಳೆ. ದೊಡ್ಡವಳಾದ್ಮೇಲೆ ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಪ್ರೊಫೆಸರ್ ಮೆಲ್ಲರ್ ಲವ್ ಆಗಿದೆ. ಸಿಸಿ ಹುಟ್ಟಿರೋದು ಇವರಿಗೇನೆ. ಆಮೇಲೆ ಅವ್ರ ಜೊತೆ ಬ್ರೇಕಪ್ ಆದ್ಮೇಲೆ ಒಂಟಿಯಾಗಿ ಸಿಸಿನ ಸಾಕಿರ್ತಾಳೆ. ಹಾಗೇನೆ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲೇ ಫಸ್ಟ್ ಟೈಮ್ ಆಂಡ್ರಿಯೋನ ನೋಡಿರೋದು. ದಿನ ಕಳೆದಂತೆ ಇಬ್ರು ನಡುವೆ ಲವ್ ಆಗಿದೆ. ಇವಳಿಗೆ ಮದ್ವೆ ಆಗಿ ಮಗಳಿರೋ ವಿಷಯ ಗೊತ್ತಿದ್ರು ಇವಳನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾನೆ. ಕೊನೆಗೊಂದಿನ ಇಬ್ರು ಮದ್ವೆನೂ ಆಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಒಂದಿನ ಅವಳ ತಲೆಯಲ್ಲಿ ಬಿಳಿ ಕೂದ್ಲಿರೋದ್ ನೋಡಿ ಯಾವ್ದಾದ್ರು ಸಲೂನ್ಗೆ ಹೋಗಿ ಏರ್ ಕಲರ್ ಹಾಕ್ಸು ಅಂತ. ಆದ್ರೆ ಅವಳು ಮರ್ತು ಸಂಜೆ ರಿಟರ್ನ್ ಬಂದಾಗ ಯಾಕೆ ಕಲರ್ ಹಾಕ್ಸಿಲ್ಲ, ಸಾರಿ ಮರ್ತ್ಬಿಟ್ಟೆ. ಸರಿ, ನನ್ನ ಮೀಟಿಂಗ್ ನೋಟ್ಗಳನ್ನ ಮೇಲ್ಗಡೆ ಸ್ಟೋರೇಜ್ ರೂಮ್ ಅಲ್ಲಿ ಇಟ್ಟಿದ್ದೀನಿ ಅನ್ಸುತ್ತೆ, ಹೋಗಿ ತಗೊಂಡ್ ಬಾ. ಸೊ ಇವಳು ಹುಡ್ಕಕ್ಕೆ ಹೋದಾಗ ಹಿಂದೆನೆ ಹೋಗಿ ಡೋರ್ ಕ್ಲೋಸ್ ಮಾಡ್ತಾನೆ. ಇವಳು ತಮಾಷೆಗೆ ಅಂತ ಅನ್ಕೊಂತಾಳೆ. ಡಿಸಿಪ್ಲಿನ್ ವಿಷಯದಲ್ಲಿ ನಾನು ತುಂಬಾನೇ ಸ್ಟ್ರಿಕ್ಟ್. ನಿನ್ಗೆ ಹೇರ್ ಕಲರ್ ಮಾಡಿಸು ಅಂತ ಹೇಳ್ದೆ ತಾನೆ, ಆದ್ರೆ ನೀನು ನನ್ನ ಮಾತೇಕೆ
ಬೆಲೆ ಕೊಟ್ಟಿಲ್ಲ. ನೀನು ಗ್ರೇ ಹೇರ್ ಬಿಟ್ಕೊಂಡು ಓಡಾಡಿದ್ರೆ ನನ್ನ ಮರ್ಯಾದೆ ಏನಾಗತ್ತೆ? ಸೊ ಒನ್ಸ್ ಪನಿಷ್ಮೆಂಟ್ ಕೊಟ್ರೆ ನೆಕ್ಸ್ಟ್ ಟೈಮ್ ನೀನು ಈ ತರ ಮಾಡಲ್ಲ. ಪನಿಷ್ಮೆಂಟ್ ಏನಂದ್ರೆ ಬುಡುದ್ ಸಮೇತ 3 ಕೂದಲನ್ನ ಕಿತ್ತು ಎನ್ವಲಪ್ ನಲ್ಲಿ ಹಾಕಿ ಕಳ್ಸು ಅಂತ. ಈಗ್ಲೇ ಅವಳಿಗೆ ಗೊತ್ತಾಗಿದೆ ಆಂಡ್ರಿ ಒಬ್ಬ ಸೈಕೋ ಅಂತ. ರೂಮಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. 2 ದಿನ ಕಳೆದ್ರೂ ಊಟ ತಿಂಡಿ ಇಲ್ಲ, ಬದಲಾಗಿ 3 ಬಾಟಲ್ ನೀರ್ ಮಾತ್ರ ಇದೆ. ಟಾಯ್ಲೆಟ್ ರೂಮ್ ಕೂಡ ಇಲ್ಲ, ಬಕೆಟ್ ನ ಯೂಸ್ ಮಾಡ್ಬೇಕು. ಸಿಸಿನ ಬೇರೆ ನೋಡಕ್ ಆಗ್ತಿಲ್ಲ ಅನ್ನೋ ನೋವು. ಬೇರೆ ದಾರಿ ಇದೆ. ಆಂಡ್ರಿಯೋ ಹೇಳ್ದಂಗೆ 3 ಕೂದಲನ್ನ ಬೇರ್ ಸಮೇತ ಕಿತ್ತು ಎನ್ವಲಪ್ ಒಳಗಡೆ ಹಾಕಿ ಕೊಡ್ತಾಳೆ. ಅದನ್ನ ಚೆಕ್ ಮಾಡಿದ ಆಂಡ್ರಿಯೋ ಒಂದೇ ಒಂದು ಕೂದಲು ಮಾತ್ರ ಬೇರ್ ಸಮೇತ ಇಲ್ಲ. ಸೊ ಮತ್ತೆ 3 ಕೂದಲನ್ನ ಕಿತ್ಕೊಡು, ನಿನಗೆ ಡಿಸಿಪ್ಲಿನ್ ಅನ್ನೋದು ಇನ್ನೂ ಸರಿಯಾಗಿ ಬಂದಿಲ್ಲ ಅಂತ. ಇವನಿ ಸೈಕೋ ಬಿಹೇವಿಯರ್ಗೆ ಕಾರಣ ಅವ್ರ ತಾಯಿನೇ. ಚಿಕ್ಕ ವಯಸ್ಸಿಂದ ಡಿಸಿಪ್ಲಿನ್ ಪ್ರಿವಿಲೇಜ್ ಹೆಸರಲ್ಲಿ ಇವನ್ನ ಸೈಕೋ ಮಾಡ್ಬಿಟ್ಟಿದ್ದಾರೆ. ನೀನಾಗೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಮತ್ತೆ 3 ಕೂದಲನ್ನ ಕಿತ್ತು ಕೊಡ್ತಾಳೆ. ಕೊನೆಗೊಂದು ದಿನ ಡೋರ್ ತೆಗೆದು ಅವಳಿಗೆ ನೀರು ಕೊಡ್ತಾನೆ. ಫಸ್ಟ್ ಮಗಳನ್ನ ನೋಡೋಕೆ ಕೆಳಗಡೆ ಓಡ್ ಬರ್ತಾಳೆ. ಆ ಟೈಮ್ನಲ್ಲಿ ಸಿಸಿ ತುಂಬಾನೇ ಚಿಕ್ಕ ಹುಡುಗಿ. ಈಗ ನೀನ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗ್ತಾಳೆ. ಯಾಕಂದ್ರೆ ಆಂಡ್ರಿಯೋ ಕುಡಿಯೋ ಕೊಟ್ಟಿದ್ದ ನೀರಲ್ಲಿ ಏನೋ ಮಿಕ್ಸ್ ಮಾಡಿದ್ದ ಅನ್ಸುತ್ತೆ. ಮತ್ತೆ ಎಚ್ಚರಿಕೆ ಆದಾಗ ಬಾಟಮ್ನಲ್ಲಿ ನೀರು ಬೀಳೋ ಶಬ್ದ ಕೇಳ್ತಿದ್ದೆ. ಹೋಗಿ ನೋಡಿದ್ರೆ ಅಲ್ಲಿ ಸಿಸಿ ನೀರಲ್ಲಿ ಮುಳುಗಿದ್ದಾಳೆ. ಅಷ್ಟರಲ್ಲಿ ಆಂಡ್ರಿಯೋ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದ ಅನ್ಸುತ್ತೆ. ಪೊಲೀಸ್ನವ್ರು ಬಂದು ಇವಳನ್ನ ಅರೆಸ್ಟ್ ಮಾಡ್ತಾರೆ. ಇದೆಲ್ಲ ಆಂಡ್ರಿಯೋದೇ ಪ್ಲಾನ್. ನೀನು ಡ್ರಗ್ ಯೂಸ್ ಮಾಡ್ತಾ ಇಲ್ಲು, ಮತ್ತೆ ಅಲ್ಲಿ ಮಗುನ ನೀರಲ್ಲಿ ಮುಳುಗಿಸಿ ಸಾಯಿಸೋಕೆ ಟ್ರೈ ಮಾಡಿದ್ದಾಳೆ ಅನ್ನೋ ತರ ಫ್ರೇಮ್ ಮಾಡ್ತಾನೆ. ಆಮೇಲೆ ಅವಳಿಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ವೆಲ್ನೆಸ್ ಸೆಂಟರ್ಗೂ ಸೇರಿಸ್ತಾನೆ. ಡಾಕ್ಟರ್ ಹೇಗೋ ಅವನ ಕಡೆಯವನ ಆಗಿರೋದ್ರಿಂದ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಿನಗೆ ಮಾನಸಿಕ ಕಾಯಿಲೆ ಇದೆ, ರಿಯಾಲಿಟಿಗೂ ಇಮ್ಯಾಜಿನೇಷನ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ಮೆಡಿಸಿನ್ಗಳನ್ನ ಕೊಡ್ತಾರೆ. ಹಿಂಗೇನೆ ಊರಿನ ಜನರು ಮುಂದೆ ಇವಳು ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನೋ ತರ ಫ್ರೇಮ್ ಮಾಡಿದ್ದಾನೆ. ಅದು ಇವಳಿಗೆ ಗೊತ್ತಾಗಿದೆ. ಇವನೊಬ್ಬ ದೊಡ್ಡ ಸೈಕೋ. ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಇವನ್ನ ಸೈಕೋ ಮಾಡಿರೋದೇ ಅವನ ತಾಯಿ ಅಂತ. 9 ತಿಂಗಳು ವೆಲ್ನೆಸ್ ಸೆಂಟರ್ ಅಲ್ಲಿ ಇದ್ದು ಆಮೇಲೆ ಮನೆಗೆ ಬಂದಾಗ ಆ ಸಮಯದಲ್ಲಿ ಸಿಸಿನ ಆಂಡ್ರೋ ತಾಯಿನೇ ನೋಡ್ಕೊಂಡಿರ್ತಾರೆ. ಅವಳಿಗೂ ಚಿಕ್ಕೇಜಲ್ಲೇ ಪ್ರಿವಿಲೇಜ್ ಡಿಸಿಪ್ಲಿನ್ ಅಂತ ಎಲ್ಲ ತಲೆಗೆ ತುಂಬಿದ್ರಿಂದ ಮಿಲ್ಲಿ ಬಂದಾಗ ಒಂದು ಸೀನ್ ನಲ್ಲಿ ಹೇಳಿರ್ತಾಳೆ, ಜ್ಯೂಸ್ ಅನ್ನೋದು ಪ್ರಿವಿಲೇಜ್, ಅದನ್ನ ಕೊಳೆ ಗ್ಲಾಸ್ ಅಲ್ಲಿ ಕುಡಿಬಾರ್ದು ಅಂತ. ಗ್ಲಾಸ್ ಕ್ಲೀನ್ ಇದ್ರೂ ಮತ್ತೆ ಕ್ಲೀನ್ ಮಾಡೋಕೆ ಹೇಳಿರ್ತಾಳೆ. ಇದಕ್ಕೆಲ್ಲ ಕಾರಣ ಅವರ ಅಜ್ಜಿನೇ. ನೀನಾಗ ಗೊತ್ತಾಗಿದೆ. ನಾನು ಇವನ್ ಜೊತೆಲಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಸಣ್ಣ ತಪ್ಪನ್ನ ಇಟ್ಕೊಂಡು ಮತ್ತೆ ರೂಮಲ್ಲಿ ಕೂಡ ಹಾಕಿ ಟಾರ್ಚರ್ ಮಾಡ್ತಾನೆ. ಹೇಗಾದ್ರೂ ಇವನಿಂದ ದೂರ ಆಗಬೇಕು ಅಂತ. ಇಂಟಿಮೇಸಿ ಸಂದರ್ಭದಲ್ಲಿ ಮಗು ಆಗ್ದಲೇ ಇರೋ ಥರ ಟ್ಯಾಬ್ಲೆಟ್ ತಗೊಂಡಿರ್ತಾಳೆ. ಯಾವುದೇ ಕಾರಣಕ್ಕೂ ಇವನ್ ಮಗುಗೆ ಜಮ್ನ ಕೊಡಬಾರ್ದು ಅಂತ. ಒಂದ್ಸಲ ಜ್ಯೂಸ್ ಚಲ್ಬಿಟ್ಲು ಅನ್ನೋ ಒಂದೇ ಕಾರಣಕ್ಕೆ ಇನ್ನೊಂದ್ಸಲ ಕೂಡ ಹಾಕಿ ಮತ್ತೆ ವೆಲ್ನೆಸ್ ಸೆಂಟರ್ಗೆ ಕಳ್ಸಿರ್ತಾನೆ. ಇವಳ ಸಮಸ್ಯೆಗೆ ರೆಸ್ಪಾಂಡ್ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಅದು ಆ ಗ್ರೌಂಡ್ ಕೀಪರ್ ಮಾತ್ರ. ಆಗ್ಲೇ ಇವಳಿಗೆ ಆಂಡ್ರಿಯೋನ ವೀಕ್ನೆಸ್ ಗೊತ್ತಾಗಿದೆ. ನೋಡಕ್ಕೆ ಸುಂದರವಾಗಿರೋ ಹುಡುಗಿ ಮೇಲೆ ಬೇಗ ಅಟ್ರಾಕ್ಟ್ ಆಗ್ತಾನೆ ಅಂತ ಗ್ರೌಂಡ್ ಕೀಪರ್ ಹೇಳಿರ್ತಾನೆ. ನನ್ನ ತಂಗಿ ಕೂಡ ಇವನಿಂದ ಜೀವ ಕಳ್ಕೊಂಡ್ಲು, ನೀನು ಎಸ್ಕೇಪ್ ಆಗೋಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ. ನೀನಾಗ ಗೊತ್ತಿತ್ತು ಓಡೋದ್ರೆ ಖಂಡಿತ ಹುಡ್ಕೊಂಬರ್ತಾನೆ, ಅದಕ್ಕೆ ನನ್ನ ಪ್ಲೇಸಲ್ಲಿ ಬೇರೆ ಯಾರನ್ನಾದ್ರೂ ಸಿಕ್ಸಿ ನಾನು ಎಸ್ಕೇಪ್ ಆಗಬೇಕು ಅಂತ. ಆಗ್ಲೇ ಮಿಲ್ಲಿ ಪೆರೋಲ್ ಮೇಲೆ ರಿಲೀಸ್ ಆಗಿ ಜಾಬ್ ಹುಡುಕ್ತಾ ಇರೋ ವಿಷಯ ಗೊತ್ತಾಗಿ ಮೇಡ್ ಕೆಲ್ಸಕ್ಕೆ ಹೈರ್ ಮಾಡಿರ್ತಾಳೆ. ಮಿಲ್ಲಿ ನೋಡಕ್ಕೆ ಕ್ಯೂಟ್ ಅಂಡ್ ಸ್ಮಾರ್ಟ್ ಆಗಿರೋದ್ರಿಂದ ಖಂಡಿತ ಆಂಡ್ರಿಯೋ ಇವಳ ಮೇಲೆ ಅಟ್ರಾಕ್ಟ್ ಆಗ್ತಾನೆ ಅಂತ ಗೆಸ್ ಮಾಡಿರ್ತಾಳೆ. ಹಾಗೇನೆ ಮಿಲ್ಲಿ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದು ಇವಳಿಗೆ ಮೊದಲೇ ಗೊತ್ತಿತ್ತು. ಆಮೇಲೆ ಪ್ಲಾನ್ ಮಾಡಿ ಒಂದು ಚಾಕುನ ಮೇಲ್ಗಡೆ ರೂಮ್ನಲ್ಲಿ ಇಟ್ಟಿರ್ತಾಳೆ. ಗ್ರೌಂಡ್ ಕೀಪರ್ ತುಂಬಾ ಸಲ ಮಿಲ್ಲಿಗೆ ವಾರ್ನ್ ಮಾಡಿ ಇಲ್ಲಿಂದ ಹೋಗು ಅಂತ ಹೇಳೋಕ್ ಟ್ರೈ ಮಾಡಿದಾಗೆಲ್ಲ ಇವಳೆ ಅವನ್ನ ತಡೆದಿರ್ತಾಳೆ. ಆಲ್ರೆಡಿ ಮಿಲ್ಲಿ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿರೋದ್ರಿಂದ ಖಂಡಿತ ಆಂಡ್ರಿಯೋಗೆ ಒಂದು ಗತಿ ಕಾಣಿಸ್ತಾಳೆ ಅಂತ ಗೆಸ್ ಮಾಡಿದ್ಲು. ಈಗ ಪ್ರೆಸೆಂಟ್ನಲ್ಲಿ ಮಿಲ್ಲಿನ್ ತೋರಿಸ್ತಾರೆ. ಅವಳಿಗೊಂದು ಪನಿಷ್ಮೆಂಟ್ ಕೊಡ್ತಾನೆ. ಪ್ಲೇಟ್ ಹೊಡೆದಾಕಿ ಅದನ್ನ ಕ್ಲೀನ್ ಕೂಡ ಮಾಡಿಲ್ಲ ಅಲ್ವಾ, ಅದಕ್ಕೆ ಅದೇ ಪ್ಲೇಟ್ನ ಪೀಸ್ನಲ್ಲಿ ಹೊಟ್ಟೆ ಭಾಗದಲ್ಲಿ 21 ಡೀಪ್ ಕಟ್ ಹಾಕೋ ಥರ ಕುಯ್ಕೋಬೇಕು ಅಂತ. ಯಾಕಂದ್ರೆ ಇವಳು ಹೊಡೆದಾಕಿದ್ದ ಪ್ಲೇಟ್ 21 ಪೀಸ್ ಆಗಿರುತ್ತೆ. ಹಾಗೆ ಕಟ್ ಮಾಡಿ ಮಿಲ್ಲಿ ಯಾಕೆ ಜೈಲ್ಗೆ ಹೋದ್ಲು ಅಂತ ತೋರಿಸ್ತಾರೆ. ಜೊತೆಲಿ ಸ್ಟಡಿ ಮಾಡ್ತಿದ್ದ ಕ್ಲಾಸ್ಮೇಟ್ಗೆ ಯಾರೋ ಒಬ್ಬ ಅಬ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಮಿಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಕ್ಲಾಸ್ಮೇಟ್ನ ಸೇವ್ ಮಾಡಿದ್ದಾಳೆ. ಈ ಪ್ರೋಸೆಸ್ನಲ್ಲಿ ಅವನ್ನ ಸಾಯಿಸ್ಬಿಟ್ಲು. ಆದರೆ ಪೊಲೀಸ್
ಎನ್ಕ್ವೈರಿ ಸಂದರ್ಭದಲ್ಲಿ ಕ್ಲಾಸ್ಮೇಟ್ ಉಲ್ಟಾ ಹೊಡೆದಿದ್ರಿಂದ ಪೊಲೀಸ್ನವರು ಇವಳನ್ನೇ ಅರೆಸ್ಟ್ ಮಾಡಿರ್ತಾರೆ. ಆಮೇಲೆ ಪೆರೋಲ್ ಮೇಲೆ ರಿಲೀಸ್ ಆಗಿ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಾಗಲೇ ನೀನಾ ಪ್ಲಾನ್ ಮಾಡಿ ಇವಳನ್ನ ಹೈಯರ್ ಮಾಡಿರೋದು. ಪ್ರೆಸೆಂಟಲ್ಲಿ ನೀನಾ ಇಟ್ಟಿದ್ದ ಚಾಕು ಸಿಗತ್ತೆ. ಮುಂದಿನ ದಿನಗಳಲ್ಲಿ ಇವಳಿಗೂ ಇದೇ ಗತಿ ಆದಾಗ ಹೆಲ್ಪ್ ಆಗಲಿ ಅಂತ ಚಾಕುನ ರೂಮಲ್ಲಿ ಬಚ್ಚಿಟ್ಟಿರ್ತಾಳೆ. ಯಾವಾಗ ಅವನು ಹೇಳ್ದಂಗೆ ಹೇಳಿಲ್ಲ ಅಂದರೆ ಅನ್ನ ನೀರು ಕೊಡಲ್ಲ ಅನ್ನೋದು ಗೊತ್ತಾದ್ಮೇಲೆ ಮಿಲ್ಲಿ ಅವನು ಹೇಳ್ದಂಗೆನೆ ಹೊಟ್ಟೆ ಭಾಗದಲ್ಲಿ 21 ಡೀಪ್ ಕಟ್ ಬರೋ ಥರ ಕುಯ್ಕೋತಾಳೆ. ಈ ಕಡೆ ಸಿಸಿ ಹೇಳ್ತಾಳೆ ಮಿಲ್ಲಿನ ಕಾಪಾಡೋದು ನಮ್ಮ ಕರ್ತವ್ಯ ಅಂತ. ಕಟ್ ಮಾಡಿದ್ರೆ ಅನ್ಕಾನ್ಶಿಯಸ್ ಆಗಿ ಮಿಲ್ಲಿ ರೂಮಿಗೆ ಆಂಡ್ರಿಯೋ ಬಂದಾಗ ನೀನಾ ಬಚ್ಚಿಟ್ಟಿದ್ದ ಸಾಕು ಸಿಕ್ಕಿರುತ್ತೆ ಅಲ್ವಾ, ಅದರಲ್ಲಿ ಅವ್ನ ಕತ್ತಿನ ಭಾಗಕ್ಕೆ ಚುಚ್ಚಿ ರೂಮ್ನಲ್ಲಿ ಅವನ್ನ ಲಾಕ್ ಮಾಡಿ ಹೊರಗಡೆ ಬರ್ತಾಳೆ. ಈಗ ಇವಳೊಂದು ಪನಿಷ್ಮೆಂಟ್ ಕೊಡ್ತಾಳೆ. ನಿನ್ನ ಸ್ಮೈಲ್ ಅಂದರೆ ಹುಡುಗಿಯರಿಗೆ ತುಂಬ ಇಷ್ಟ ಅಲ್ವಾ, ಸೊ ನೀನು ಮುಂದಗಡೆ ಹಲ್ಲನ್ನು ಕಿತ್ಕೊಡು ಅಂತ. ಅವಾಗ ಮಾತ್ರ ನಿನಗೆ ಫ್ರೀಡಮ್, ಇಲ್ಲ ಅಂದರೆ ನಿನ್ನ ತಾಯಿ ಕೊಟ್ಟಿರೋ ವಸ್ತುಗಳನ್ನ ಹೊಡೆದಾಕ್ತೀನಿ ಅಂತ ಒಂದೊಂದೇ ವಸ್ತುಗಳನ್ನು ಹೊಡೆದಾಕೋಕೆ ಶುರು ಮಾಡ್ತಾಳೆ. ಅವ್ನು ಮೊದಲೇ ವಸ್ತುಗಳ ಮೇಲೆ ಎಮೋಷ್ನಲ್ ಕನೆಕ್ಷನ್ ಇಟ್ಕೊಂಡಿದ್ದ, ಅದಕ್ಕೆ ಬೇರೆ ದಾರಿ ಇಲ್ಲದೆ ಹಲ್ಲನ್ನು ಕಿತ್ಕೊಡ್ತಾನೆ. ಈಗ ಮಿಲ್ಲಿನ ಕಾಪಾಡೋಕೆ ಬಂದಿದ್ದ ನೀನಾ ಸ್ಟಿಲ್ ಅದೇ ರೂಮ್ನಲ್ಲಿ ಇದ್ದಾಳೆ ಅಂದ್ಕೊಂಡು ಡೋರ್ ಓಪನ್ ಮಾಡ್ತಾಳೆ. ಇದು ಟಿವಿ ನೋಡ್ತಿದ್ದಂಗೆ ಮಿಲ್ಲಿ ಗೊತ್ತಿಲ್ಲ, ಏನೋ ಶಬ್ದ ಕೇಳಿ ಮೇಲ್ಗಡೆ ಬರೋಷ್ಟರಲ್ಲಿ ನೀನಾ ಡೋರ್ ಓಪನ್ ಮಾಡಿದ್ರಿಂದ ಆಂಡ್ರಿಯೋ ಹೊರಗಡೆ ಬಂದು ಇಬ್ರು ಮೇಲೂ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಇಬ್ರು ಸೇರಿ ಅವನ್ನ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾರೆ. ಬಲ್ಬ್ನ ಫಿಕ್ಸ್ ಮಾಡೋಕೆ ಹೋಗಿ ಕಾಲ್ ಜಾರಿ ಬಿದ್ದು ಸತ್ತೋದ ಅನ್ನೋ ತರ ಫ್ರೇಮ್ ಮಾಡಿದ್ರಿಂದ ಇಬ್ರು ಕೇಸಿಂದ ಬಚಾವಾಗ್ತಾರೆ. ಇದರೊಂದಿಗೆ ಕತೆ ಮುಕ್ತಾಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.